ಅಧ್ಯಕ್ಷರೇ, ಪೆಟ್ರೋಲ್ ಬಾಂಬ್ ಉಪಯೋಗಿಸುವ ಈ ದೇಶದಲ್ಲಿ ಪೆಟ್ರೋಲ್ ಬಾಂಬ್ ಯಾರು ಉಪಯೋಗಿಸ್ತಾರೆ? ಈ ದೇಶದಲ್ಲಿ ಕಲ್ಲು ಯಾರು ಉಪಯೋಗ ಮಾಡ್ತಾರೆ? ಯಾರು ದೇಶದ್ರೋಹಿಗಳು? ನಾವು ಅಂದರೆ ನಾವು ಸುಮ್ಮನೆ ಕೊಂಡ್ರಪ್ಪ ಗೋಪಾಲಕೃಷ್ಣ, ಸುಮ್ಮನೆ ಕೊಂಡ್ರು. ಅಧ್ಯಕ್ಷರೇ ನೋಡಿ ಅಧ್ಯಕ್ಷರೇ, ನಾನು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀನಿ. ನಾವು ನಮ್ಮ ನಿನ್ನೆಯ ಹೋರಾಟ ಶಾಂತಿ ಇತ್ತು. ಆ ಪೊಲೀಸ್ ಅಧಿಕಾರಿಯ ಪ್ರಚೋದನೆ ಆಗಿದೆ. ಒಬ್ಬ ಅಧಿಕಾರಿ, ಆ ಅಧಿಕಾರಿ ಇಲ್ಲೇ ಪೊಲೀಸ್ CPI ಏನೋ ಅದಾನೆ, ನಾನು ನಿಮ್ಗೆ ಹೆಸರು ಕಳಿಸ್ತೀನಿ. ಮನುಷ್ಯತ್ತಿಲ್ಲಾರ್ದೆ ವಿಡಿಯೋ ಇದೆ ನನ್ನ ಬಳಿ. ಏನ್ರಿ ಅದು ಹೊಡಿದು? ಇವ್ರೇನು ಮನುಷ್ಯತ್ವನೇ ಇಲ್ಲ, ಸಾಯ್ತಾ ಇದ್ದಾನೆ, ಪೂರ್ತಿ ರಕ್ತ ಬಂದಿದೆ, ಅಲ್ಲಿವರೆಗೂ ಹೊಡಿದ. ನಾನು ಅಧ್ಯಕ್ಷರೇ ಅವಾಗ ನನಗೆ ಭಾಳ ನೋವಾಯ್ತು. ನಾನು ಕೈ ಎತ್ತಿ, ನಾವು ಸಂಘಟನೆ ಮಾಡಿಯಪ್ಪ, ನಮಗೆ ಹೊಡಿ, ನೀವು ನಮ್ಮ ಮೇಲೆ ಸೇಡ್ ತಿರ್ಸೋರು ಪೊಲೀಸರು ನಾವು ವಿನಂತಿ ಮಾಡ್ಕೊಂಡೆ. ತೋರಿಸ್ತೀನಿ ನಾನು ಅಧ್ಯಕ್ಷರು ಹಿಂಗೆ ಕೈ ಹಿಡ್ಕೊಂಡು ಎಲ್ಲ ಪೊಲೀಸ್ ಮುಂದೆ ಹೋಗಿ ನಿಂತೆ, ಗೃಹ ಮಂತ್ರಿಗಳೇ ಹೊಡ್ರಿ ನನಗೆ. ನಿಮಗೆ ನಮ್ಮ ಜನರ ಮ್ಯಾಗ ಸಿಟ್ಟಿದೆಯಲ್ಲ, ಅದನ್ನು ನಿಮ್ಗೆ ಯಾರು ಆದೇಶ ಮಾಡ್ಯಾರಲ್ಲ, ಈ ಕಾರಿಡಾರ್ನಿಂದ ಹೋಗಾಗ, ಮೇನ್ ಕಾರಿಡಾರ್ನಿಂದ ಇಳಿದು ಹೋಗಾಗ ಯಾರು ನಿಮ್ಮ ಫೋನ್ನಾಗ ಹೇಳಿದ್ರಲ್ಲ, ನಮಗೂ ದಾಖಲೆ ಇದೆ. ನೀವು ನಿಮ್ಮ ಅಧಿಕಾರ ಇದೆ ಅಂತ ಹೇಳಿ ನಿಮ್ಗೆ ಯಾವುದೋ ಒಂದು ದೊಡ್ಡ ಪ್ರಮೋಷನ್ ಬೇಕಾಗಿರ್ಬೇಕು, ಏನು ಬೆಂಗಳೂರು ಕಮಿಷನರ್ ಆಗಬೇಕಾಗಿರ್ತೋ, ಏನು ದೊಡ್ಡ ಆದಾಯ ಇರುವ ಒಂದು ಸ್ಥಾನ ಬೇಕಾಗಿತ್ತೋ ಗೊತ್ತಿಲ್ಲ. ಇವತ್ತು ನಮ್ಮ ಮುಗ್ಧ ಸಮಾಜದ ಮೇಲೆ ಪಂಚಮಸಾಲಿಗಳು, ನಾವು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕೊಟ್ಟವ್ರು, ಬೆಳವಡಿ ಮಲ್ಲಮ್ಮನ ಕೊಟ್ಟವ್ರು, ಸಂಗೊಳ್ಳಿ ರಾಯಣ್ಣ, ನಮ್ಮ ಭೈರತಿ ಸುರೇಶ್ ಅವ್ರು ಹೇಳ್ತಾರಲ್ಲ, ಅವ್ರನ್ನ ತಾಯಿ ಮಗನ ಸಂಬಂಧ ಇದ್ದಂಥ ಸಮುದಾಯ. ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತಗೊಂಡು ಹೋಗುವಂಥ ಸಮುದಾಯ. ನಾವು ಯಾರ ಮೀಸಲಾತಿಯನ್ನು ಕೇಳ್ತಾ ಇಲ್ಲ ಅಧ್ಯಕ್ಷರೇ. ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ. ಅಂಬೇಡ್ಕರ್ ಪ್ರಧಾನಮಂತ್ರಿ ಆಗಿದ್ದರೆ ಬಹುಶಃ ಭಾರತ ಪಾಕಿಸ್ತಾನ ಆಗೋ ಪ್ರಶ್ನೆನೇ ಇರ್ತಿದ್ದಿಲ್ಲ. ಆ ಸಂವಿಧಾನದ ಕೆಳಗೆ ನಾವು ಕೇಳಕತ್ತೀವಿ. ನಾವು ಯಾರ್ದು ಕಸ. Ashwavega English News. Coming soon. Your channel, your voice, your trust.